ಇವತ್ತು ಯಾವ ವಿಚಾರದಲ್ಲಿ ಬಂದಿದ್ದೀನಿ ಅಂತಂದರೆ, ಪಂಚಭೂತಗಳು ವೀಕ್ಷಕರೇ, ಪಂಚಭೂತಗಳು, ಪ್ರಕೃತಿ, ಈ ಎರಡನ್ನು ಬಿಟ್ಟು ನಾವು ಬದುಕೋದಕ್ಕಾಗೋದೇ ಇಲ್ಲ. ಯಾಕೆಂದರೆ ಅದು ತುಂಬ ನಮ್ಮ ಜೀವನಕ್ಕೆ ಬಹಳ ಉಪಯುಕ್ತವಾಗಬೇಕಾಗುತ್ತೆ. ಹೇಗೆ ಗೊತ್ತಾ, ಪ್ರಕೃತಿ ಇಲ್ಲದೆ ನಾವು ಇರೋದಕ್ಕೆ ಆಗೋದಿಲ್ಲ. ಹೇಗೆ ಅಂದರೆ, ನಾವು ಯಾವತ್ತಾದರೂ ಒಂದು ದಿವಸ ಆದರೂ ಪ್ರಕೃತಿಗೆ ಒಂದು ಸಲ ಆದರೂ ಥ್ಯಾಂಕ್ಸ್ ಹೇಳಿದ್ದೀವ ಹೇಳಿರಬಹುದು. ಆದರೆ ಹೇಳಿಲ್ಲ ಅಂದರೆ ಥ್ಯಾಂಕ್ಸ್ ಹೇಳಿ ಖಂಡಿತ. ಏಕೆಂದರೆ ನೀರಿಲ್ಲದೆ ಯಾವ ಕೆಲಸನೂ ಆಗೋದಿಲ್ಲ. ಅಗ್ನಿ ಇಲ್ಲದೆ ಅಡುಗೆ ಮಾಡೋಕ್ಕಾಗಲ್ಲ, ನೀರಿಲ್ಲದೆ ಅಡುಗೆ ಮಾಡೋಕ್ಕಾಗಲ್ಲ, ಗಾಳಿ ಇಲ್ಲದೆ ಉಸಿರಾಡೋಕ್ಕಾಗಲ್ಲ, ಭೂಮಿ ಮಳೆ ಸುರಿಸ್ದೇ ಇದ್ದರೆ ಭೂಮಿ ತಂಪಾಗೋಕ್ಕಾಗಲ್ಲ, ಭೂಮಿ ಬೆಳೆ ಕೊಡದೇ ಇದ್ದರೆ ಬೆಳೆ ಮಾಡೋಕ್ಕಾಗಲ್ಲ. ಇದೆಷ್ಟು ಅನುಕೂಲ ಇದೆ ಈ ಪಂಚಭೂತಗಳಲ್ಲಿ. ನಾವು ಯಾವತ್ತಾದರೂ ಒಂದು ದಿವಸ ಥ್ಯಾಂಕ್ಸ್ ಹೇಳಿಲ್ಲ ಸ್ನೇಹಿತರೆ. ನಾವು ಖಂಡಿತ ಹೇಳಬೇಕು ಇದಕ್ಕೆ. ಯಾಕೆ ಹೇಳಬೇಕು ಅಂದರೆ, ಈಗ ಎಕ್ಸಾಂಪಲ್ ನೋಡಿ, ಅದು ಯಾವತ್ತಾದರೂ ಒಂದು ದಿವಸ ಆದರೂ ನಾನು ಗಾಳಿ ಕೊಡ್ತೀನಿ, ನೀರು ಕೊಡ್ತೀನಿ, ಮತ್ತು ನಾನು ಹಣ್ಣು ಹಂಪಲುಗಳೆಲ್ಲ ಕೊಡ್ತೀನಿ ಅಂತ ಯಾವತ್ತಾದರೂ ಅದರ ದಯಾ ದಾಕ್ಷಿಣ್ಯ ಕರುಣೆ ಅಂತಃಕರಣನ ಮರ್ತಿದ್ಯಾ? ಇಲ್ಲ. ಅದು ಯಾವತ್ತೂ ಪ್ರತಿ ವರ್ಷವೂ ನಮಗೆ ಕೊಡೋದನ್ನು ಕೊಡ್ತಾನೇ ಇದೆ. ಬಟ್ ನಾವು ಮಾತ್ರ ಅದಕ್ಕೆ ಏನು ಕೊಡ್ತಾಯಿಲ್ಲ. ಯಾಕೆಂದರೆ ನಾವು ಹೊರಗಡೆ ಹೋದಾಗ ಎಷ್ಟೋ ಜನ ಎಲ್ಲೆಲ್ಲೋ ತಿನ್ನೋದು ಬಿಸಾಕೋದು, ಬಸ್ಸಲ್ಲಿ ಬಸ್ಸಲ್ಲಿ, ಹೊರಗಡೆ ಎಲ್ಲ ವಾಯ್ಸ್ ಪೊಲ್ಯೂಷನು, ನಾಯ್ಸ್ ಪೊಲ್ಯೂಷನ್ನು, ಮತ್ತು ಪ್ರತಿಯೊಂದು ಇದನ್ನು ನಾವು ಪ್ರಕೃತಿಗೆ ಕೆಟ್ಟದನ್ನೇ ಮಾಡ್ತಾಯಿದ್ದೀವಿ. ಆದರೆ ಅದರ ಪ್ರತಿಫಲವಾಗಿ ಅದೇನು ನಮಗೆ ಕೊಡ್ತಾಯಿದೆ, ಅದು ನಮಗೆಲ್ಲ ಒಳ್ಳೆಯದೇ ಕೊಡ್ತಾಯಿದೆ. ಬಟ್ ನಾವು ಮಾಡ್ತಿರೋದು, ನಾವಂದರೆ ನಾವೇ ಅಲ್ಲ ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು ಇದು. ಕೆಲವರು ಪಾಲಿಸ್ತಾ ಇದ್ದಾರೆ, ಕೆಲವರು ಇನ್ನೂ ಮಾಡ್ತಾಯಿಲ್ಲ, ಅದೇ ಕೆಲಸ ಮಾಡ್ತಾಯಿದ್ದಾರೆ. ದಯವಿಟ್ಟು ಬದಲಾಗಬೇಕು. ಯಾಕೆಂದರೆ ಪ್ರಕೃತಿ ನಮಗೆ ಒಂದು ವಿಸ್ಮಯಕಾರಿ ಜಗತ್ತು. ಆ ಜಗತ್ತಲ್ಲಿ ಭಾಳ ಅವಕಾಶ ನಮಗೆ ಕೊಟ್ಟಿದ್ದಾರೆ ಅಂದರೆ ದೇವರು, ಅದಕ್ಕೆ ನಾವು ಯಾವತ್ತೂ ಥ್ಯಾಂಕ್ಸ್ ಹೇಳಬೇಕು. ಪಂಚಭೂತಗಳಿಗೆ ಯಾವತ್ತೂ ನಾವು ಥ್ಯಾಂಕ್ಸ್ ಹೇಳ್ತಾ ಹೋದರೆ, ಮತ್ತು ಪ್ರಕೃತಿ ಮಾತೆಗೆ ನಾವು ವಂದನೆಗಳನ್ನು ಅರ್ಪಿಸ್ತಾ ಹೋದರೆ ನಮ್ಮ ಬದುಕಲ್ಲಿ ಒಳ್ಳೆಯದೇ ನಡೀತಾ ಹೋಗುತ್ತೆ. ಇದು ಅನುಭವದ ಮಾತೆ, ನಿಜ ಆಗಿದೆ ಫ್ರೆಂಡ್ಸ್, ಇದು ಸುಳ್ಳಲ್ಲ. ಹೇಗಿದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಮಲ್ಲಿಗೆ ಹೂವು. ಆ ಮಲ್ಲಿಗೆ ಹೂವು ಎಷ್ಟು ವರ್ಷಗಳ, 20 ವರ್ಷ ಅಲ್ಲ, 30 ವರ್ಷ ಅಲ್ಲ, 40 ವರ್ಷ ಅಲ್ಲ, ಅಷ್ಟು ವರ್ಷಗಳಿಂದಲೂ ಆ ಮಲ್ಲಿಗೆ ಸುವಾಸನೆ ಅಂದರೆ ಚೇಂಜ್ ಆಗಿದೆಯಾ? ಬದಲಾವಣೆ ಆಗಿದೆಯಾ? ಆಗಿಲ್ಲ. ಆಗಿರೋದು ಯಾರು ಗೊತ್ತಾ ಸ್ನೇಹಿತರೆ? ಮನುಷ್ಯರು, ಮಾನವ ಜನಾಂಗ ಮಾತ್ರ ಬದಲಾಗಿರೋದು. ಆದರೆ ಪ್ರಕೃತಿಯಲ್ಲಿರೋದು, ನೇಚರಲ್ಲಿರೋದು ಖಂಡಿತ ಯಾವುದೊಂದು ಬದಲಾಗಿಲ್ಲ ಸ್ನೇಹಿತರೆ, ಇದು ಖಂಡಿತ. ಅದಕ್ಕಾಗಿ ನಾವು ನೇಚರನ್ನ ಉಳಿಸ್ಕೋಬೇಕು, ಪ್ರಕೃತಿ ಮಾತೆನ ಉಳಿಸ್ಕೋಬೇಕು. ನಮ್ಮನ್ನು ನಾವು ಒಂದು ಒಳ್ಳೆ ಉದ್ದೇಶ ಮತ್ತು ಕಾರಣಗಳನ್ನು ಇಟ್ಕೊಂಡು ಪ್ರಕೃತಿ ಮಾತೆಗೆ ಆದಷ್ಟು ಸಹಾಯ ಮಾಡಬೇಕು. ಒಂದು ಗಿಡ ಬೆಳೆಸೋದಾಗಲಿ, ಒಂದು ನೀರು ಹಾಕೋದ್ರಲ್ಲಿ, ಗಿಡಗಳನ್ನ ಹೆಚ್ಚೆಚ್ಚು ಬೆಳೆಸಬೇಕು, ಪ್ರಕೃತಿನ ಉಳಿಸ್ಕೋಬೇಕು. ಮುಂದಿನ ಜನಾಂಗಕ್ಕೆ ನಾವು ಇದರ ಬಗ್ಗೆ ತುಂಬಾ ಒತ್ತು ಕೊಟ್ಟು ಹೇಳಬೇಕಾಗಿದೆ. ನಿಮಗೆ ಗೊತ್ತಲ್ವಾ, ಕಾಡನ್ನು ಉಳಿಸಿ ಅಂತ ಪಾಠನೂ ಓದಿರ್ತೀರ. ದಯವಿಟ್ಟು ಯಾವತ್ತು ಪ್ರಕೃತಿ ಮಾತೆಗೆ ಯಾವತ್ತೂ ಧನ್ಯವಾದಗಳನ್ನ ಅರ್ಪಿಸ್ತಾ ಬರಬೇಕು. ಇದು ನಾವೇ ಅಲ್ಲ, ಪ್ರತಿಯೊಬ್ಬರ ಕರ್ನಾಟಕದ, ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಇದು ಅನ್ವಯ ಆಗುತ್ತೆ ಅಲ್ವಾ ಫ್ರೆಂಡ್ಸ್? ನನಗೆ